ಕತ್ತಿ ಬೀಸೋದ್ ನೋಡಿರ್ತೀರಾ, ಕತ್ತು ಬೀಸೋದ್ ನೋಡಿದೀರಾ? ಘೇಂಡಾಮೃಗ ಮತ್ತೆ ಆನೆಗಳ ಫೈಟು ಇದಕ್ಕಿಂತ ರೋಚಕ ಮತ್ತೆ ಭಯಾನಕವಾಗಿರುತ್ತೆ. ಇನ್ನೊಂದಷ್ಟು ಗಂಡು ಪ್ರಾಣಿಗಳ ಕಾದಾಟ ಒಂದು ರೇಂಜ್ ಅಲ್ಲೇ ಇರುತ್ತೆ. ಆದ್ರೆ ಆ ಒಟ್ಟಾರೆ ಪ್ರಾಣಿ ಪ್ರಪಂಚದ ಫೈಟ್ ಗಳಲ್ಲಿ ಒಂಚೂರು ಬೆರಗು ಮೂಡಿಸೋ ಇದು ಜಿರಾಫ್ ಅಂತ. ಇವು ನೀರ್ ಕುಡಿಯೋದೆ ಹಾಗೆ ಬಿಡಿ. ಪ್ರಸ್ತುತ ಭೂಮಿ ಮೇಲೆ ಓಡಾಡ್ಕೊಂಡಿರೋ ಅತಿ ಎತ್ತರದ ಜೀವಿ. ಹೈಟ್ ವಿಚಾರದಲ್ಲಿ ಇವುಗಳಿಗೆ ಪೈಪೋಟಿ ಕೊಡ್ತಿರೋದು ಅದೇ ಆಫ್ರಿಕಾದಲ್ಲಿರೋ ಬುಷ್ ಎಲಿಫೆಂಟ್ಗಳು. ಆದ್ರೆ 2ನೇ ಸ್ಥಾನದಲ್ಲಿ ನಿಂತಿವೆ. ಸಂತೋಷ. ಇನ್ನ ಇದು 20 ಅಡಿಯಷ್ಟು ಉದ್ದ ಇದ್ರೆ 2000 ಕೆಜಿ ತನಕ ತೂಕ ಬರುತ್ತೆ. ಇದು ಗಂಡ್ ಮಕ್ಳದು. ಹೆಣ್ಮಕ್ಳು ಹೈಟ್ ವೇಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ಆದ್ರೂ ಈ ಫೈಟ್ ಆಗ್ತಿರೋದು ಇವ್ರಿಗೋಸ್ಕರನೇ. ಅದನ್ನ ಇಂಗ್ಲಿಷ್ ಅಲ್ಲಿ ನೆಕ್ಕಿಂಗ್ ಅಂತಾರೆ, ಕನ್ನಡದಲ್ಲ. ಈಗ ಬ್ರಹ್ಮಚಾರಿ ಗಂಡು ಮಕ್ಕಳೆಲ್ಲ ಒಟ್ಟಿಗೆ ಇರ್ತಾರೆ. ಅದೇ ಸ್ವಲ್ಪ ಪ್ರಪಂಚ ನೋಡಿರೋ ದೊಡ್ಡ ಗಂಡ್ಸು ಒಬ್ನೇ ಇರ್ತಾನೆ. ಈ ಮೇಟಿಂಗ್ ಅನ್ನೋ ಸಮಾಚಾರ ಬಂದಾಗ ಬ್ರಹ್ಮಚಾರಿ ತಂಡ ಹೀಗೆ ಕುಸ್ತಿಗೆ ನಿಂತು ಅದ್ರಲ್ಲಿ ಗೆದ್ದವನ್ ಮೇಲೆ ಹೆಣ್ಣಿಗೆ ಮನಸ್ಸಾಗುತ್ತೆ. ಇವುಗಳಿಗೆ ಮೊದ್ಲೇ BP ಜಾಸ್ತಿ. ಕೇಳ್ಬೇಕಾ? ಎಷ್ಟೋ ಕೇಸ್ಗಳಲ್ಲಿ ಯಾವ್ದಾದ್ರೂ ಒಂದು ಸತ್ತಿರೋದು ಇದೆ. ಇನ್ನ ಇವೆಲ್ಲ ಮಲಗೋದ್ ಕಮ್ಮಿ. ದಿನದಲ್ಲಿ 1-2 ಗಂಟೆ ಮಲಗಿದ್ರೆ ಹೆಚ್ಚು, ಅದು ನಿಂತ್ಕೊಂಡೆ. ಇನ್ನೊಂದು ಹೇಳೋದ್ ಮರ್ತೆ, ಇವಕ್ಕಿರೋದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಿಕ್ ಇನ್ ಆನಿಮಲ್ ಕಿಂಗ್ಡಮ್. ಅದು ಒದೆಯೋ ರಭಸಕ್ಕೆ ಸಿಂಹಗಳ ಹಲ್ಲಾಗ್ಲಿ ತಲೆ ಬುರುಡೆಯಾಗ್ಲಿ ಮುರಿಯೋ ಚಾನ್ಸಸ್ ಇದೆ. ಹಾಗಾಗಿದೆ ಕೂಡ. ಆಕ್ಚುಲಿ ಇವಕ್ಕಿರೋದು ಕೊಂಬಲ್ಲ, ಕೊಂಬ್ ತರ ಕಾಣೋ ಅದು ಚರ್ಮ ಮತ್ತೆ ರೋಮ ತುಂಬಿರೋ ಗಟ್ಟಿಯಾದ ಅಂಗ. ಅದನ್ನ ಓಸಿಕೋನ್ಸ್ ಅಂತಾರೆ. ಹೆಣ್ಣಿಗೂ ಅದಿರುತ್ತೆ. ಹಾಗೆ ಇದನ್ನ ನೀವು ನಮ್ ಝೂಗಳಲ್ಲಿ ನೋಡೇ ಇರ್ತೀರಾ. ಆದ್ರೆ ಇವುಗಳ ನಿಜವಾದ ಮನೆ ಇರೋದು ಆಫ್ರಿಕಾದ ಸವಾನಗಳಲ್ಲಿ. ಇಷ್ಟೇ ಮ್ಯಾಟ್ರು.